ಅಭಿಷೇಕ್ ಅಂಬರೀಶ್ ಪುತ್ರನ ನಾಮಕರಣದ ಹಿನ್ನೆಲೆ ಇಂದು ಸುಮಲತಾ ಮೊಮ್ಮಗನ ನಾಮಕರಣ ಮಹೋತ್ಸವ ಖಾಸಗಿ ಹೋಟೆಲ್ನಲ್ಲಿ ನಡೆಯುತ್ತಿರುವಂತಹ ನಾಮಕರಣ ಕಾರ್ಯಕ್ರಮ ಆಪ್ತ ವಲಯಕ್ಕೆ ಮಾತ್ರ ಆಹ್ವಾನಿಸಿದಂತಹ ಸುಮಲತಾ ಮದರ್ ಇಂಡಿಯಾ ಮೇಲೆ ದರ್ಶನ್ಗೆ ಮುನಿಸ. ಹಾಗಾದ್ರೆ ದರ್ಶನ್ಗೆ ಆಹ್ವಾನ ನೀಡಿದ್ದಾರಾ ಮಾಜಿ ಸಂಸದೆ? ಎಸ್, ಹೌದು. ಅಭಿಷೇಕ್ ಅಂಬರೀಶ್ ಹಾಗೂ ಅವರ ಹೆಂಡತಿಯ ವಿಚಾರ ಎಲ್ರಿಗೂ ಗೊತ್ತೇ ಇದೆ. ಒಳ್ಳೆ ಮದುವೆಯಾಗಿ ಮಗು ಕೂಡ ಹುಟ್ಟಿತ್ತು. ಈಗ ಆ ಮಗುವಿನ ನಾಮಕರಣದ ಹಿನ್ನೆಲೆಯಲ್ಲಿ ಅಂಬರೀಶ್ ಮನೆಯಲ್ಲಿ, ಅಂಬರೀಶ್ ಹಾಗೂ ಸುಮಲತಾ ಅವರ ಮನೆಯಲ್ಲಿ ಒಂದು ಸಂತೋಷದ ವಾತಾವರಣ ನಿರ್ಮಾಣವಾಗಿದೆ. ಇಂದು ಸುಮಲತಾ ಅವರ ಮೊಮ್ಮಗನ ನಾಮಕರಣ ಮಹೋತ್ಸವವಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆಪ್ತ ವಲಯಕ್ಕೆ ಪತ್ರವನ್ನ ನೀಡಿದ್ದಾರೆ ಸುಮಲತಾ ಅವರು. ಆದ್ರೆ ಮದರ್ ಇಂಡಿಯಾ ಅಂದ್ರೆ ದರ್ಶನ್ ಅವರ ಮೇಲೆ ಮುನಿಸಿ ಇನ್ನೂ ಹಾಗೆ ಇದೆಯಾ, ಅಥವಾ ದರ್ಶನ್ ಆಹ್ವಾನವನ್ನ ಮಾಡೋಕೆ ಮರ್ತು ಬಿಟ್ರ ಮಾಜಿ ಸಂಸದೆ ಎನ್ನುವಂತಹ ವಿಚಾರ. ಎಸ್, ಈ ಒಂದು ವಿಡಿಯೋದಲ್ಲಿ ಅದನ್ನ ಹೇಳ್ತಾ ಇದ್ದೀವಿ. ದರ್ಶನ್ ಅವರಿಗೆ ಆಹ್ವಾನ ಮಾಡಿದ್ದಾರಾ ಅಥವಾ ಇಲ್ವಾ, ಇನ್ನೂ ಕೂಡ ಮುನಿಸು ಹಾಗೆ ಇದೆಯಾ? ದರ್ಶನ್ ಡೆವಿಲ್ ಚಿತ್ರೀಕರಣ ಮುಗಿಸಿ ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ. ಮೈಸೂರಿನ ಫಾರ್ಮ್ ಹೌಸ್ ಅಲ್ಲಿರುವಂತಹ ನಟ ದರ್ಶನ್ ನಾಮಕರಣಕ್ಕೆ ದರ್ಶನ್ ಕುಟುಂಬಕ್ಕೆ ಆಹ್ವಾನ ಇದೆಯಾ? ಹಾಗಾದ್ರೆ ಕಳೆದ ಹಲವು ದಿನಗಳ ಇನ್ಸ್ಟಾ ಅನ್ಫಾಲೋ ಮಾಡಿರುವಂತಹ ದಾಸ ಸುಭಾಷಿತ ಮೂಲಕ ಟಾಂಗ್ ಕೊಟ್ಟಿದ್ದಂತಹ ಸುಮಲತಾ ನಾಮಕರಣಕ್ಕೆ ಸುಮಲತಾ ಹಿರಿಯ ಮಗ ಮನೆಗೆ ಹೋಗ್ತಾರಾ ಅಥವಾ ಇಲ್ವಾ? ಎಸ್, ಈ ಹಿಂದೆ ದರ್ಶನ್ ಅವರು ಎಲ್ಲರೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಅನ್ಫಾಲೋವನ್ನ ಮಾಡಿದ್ರು. ಹಾಗೆ ಸುಮಲತಾ ಅವರನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಅವರು ಇಂಡೈರೆಕ್ಟ್ ಆಗಿ ಟಾಂಟ್ ಅನ್ನ ಹಾಕಿದ್ರು. ಅಂದ್ರೆ ಒಂದು ಪೋಸ್ಟ್ ನ ಮೂಲಕ ರಿಪ್ಲೈ ಕೊಟ್ಟಿದ್ರು. ತದನಂತರ ಅವರು ಆ ವಿಚಾರವಾಗಿ ಆ ಪೋಸ್ಟ್ ದರ್ಶನ್ಗೆ ಹಾಕಿದ್ದಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದರೂ ಕೂಡ ದರ್ಶನ್ ಅಭಿಮಾನಿಗಳಿಗೆ ಇನ್ನೂ ಕೂಡ ಡೌಟ್ ಇದೆ. ಸುಮಲತಾ ಅಂಬರೀಶ್ ಅವರು ದರ್ಶನ್ ಅವರಿಗೆ ಆ ಒಂದು ಪೋಸ್ಟ್ ಹಾಕಿ ಟಾಂಟ್ ಅನ್ನ ನೀಡಿದ್ರಾ ಎನ್ನುವಂಥದ್ದು. ಸೊ ಈ ವಿಚಾರ ಅಥವಾ ಈ ಗೊಂದಲಗಳ ನಡುವೆಯೇ ಸುಮಲತಾ ಅವರ ಮೊಮ್ಮಗನ ನಾಮಕರಣಕ್ಕೆ ದರ್ಶನ್ ಅವರಿಗೆ ಆಹ್ವಾನ ಸಿಕ್ಕಿದೆಯಾ ಇಲ್ವಾ ಅನ್ನುವಂಥದ್ದು. ನಾಮಕರಣಕ್ಕೆ ಸುಮಲತಾ ಹಿರಿಯ ಮಗ ಹೋಗ್ತಾರಾ ಇಲ್ವಾ ಅನ್ನುವಂಥದ್ದು ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮಾಧ್ಯಮ ಮೂಲಕ ದರ್ಶನ್ನ ಮಗ ಅಂತ ಹೇಳಿರುವಂತಹ ಸುಮಕ್ಕ ದರ್ಶನ್ ಇಲ್ಲದೆ ಯಾವ ಶುಭ ಕಾರ್ಯಗಳು ಕೂಡ ನಡೆಯೋದಿಲ್ಲ ಎಂದಿದ್ದಂತಹ ಸುಮಲತಾ ಅಂಬರೀಶ್ ಮದುವೆಯಲ್ಲಿ ಬಹುಮುಖ್ಯ ಕಾರ್ಯಗಳಿಗೆ ದರ್ಶನ್ ಹಾಜರಾಗಿದ್ರು. ಸುಮಲತಾ ರಾಜಕೀಯ ಕಾರ್ಯಕ್ರಮಕ್ಕೂ ಕೂಡ ದರ್ಶನ್ ಮುಂದಾಗಿಯೇ ನಿಲ್ತಿದ್ರು. ರಾಜಕೀಯದಲ್ಲೂ ಕೂಡ ಸುಮಲತಾ ದರ್ಶನ್ ಬೆಂಬಲ ಕೂಡ ಇತ್ತು. ಸುಮಲತಾ ದರ್ಶನ್ಗೆ ದೂರ ಮಾಡಿಕೊಂಡ್ರೆ ರಾಜಕೀಯವಾಗಿ ನಷ್ಟ ಆಗುತ್ತೆ. ಹಾಗಾದ್ರೆ ಸುಮಲತಾ ದರ್ಶನ್ ಅವರನ್ನ ನಾಮಕರಣಕ್ಕೆ ಆಹ್ವಾನ ಮಾಡಿದ್ದಾರಾ ಇಲ್ವಾ? ಹೌದು, ದರ್ಶನ್ ಯಾವುದೇ ಒಂದು ಕಾರ್ಯಕ್ರಮದಲ್ಲೂ ಕೂಡ ಅಂಬರೀಶ್ ಕುಟುಂಬದ ಜೊತೆಗೆ ಇರ್ತಿದ್ರು. ದರ್ಶನ್ ಬರಲಿಲ್ಲ ಅಂತಂದ್ರೆ ಅಂಬರೀಶ್ ಕುಟುಂಬದ ಒಂದಿಷ್ಟು ಶುಭ ಕಾರ್ಯಗಳು ನಡೆಯೋದಿಲ್ಲ ಅಂತ ಹೇಳಿ ತನ್ನ ಮದರ್ ಇಂಡಿಯಾನೇ ಹೇಳಿದ್ದಾರೆ. ಮಾಧ್ಯಮದ ಮೂಲಕ ದರ್ಶನ್ ನನ್ನ ಮಗ ಅಂತ ಹೇಳಿರುವಂತಹ ಸುಮಕ್ಕ ಅಂದ್ರೆ ಸುಮಲತಾ ಅವರು ದರ್ಶನ್ ಇಲ್ಲದೆ ಯಾವ ಶುಭ ಕಾರ್ಯಕ್ರಮಗಳು ಕೂಡ ನಡೆಯೋದಿಲ್ಲ ಅಂತ ಹೇಳಿದ್ರು. ಅಭಿಷೇಕ್ ಅವರ ಮದುವೆಯಲ್ಲೂ ಕೂಡ ಬಹುಮುಖ್ಯ ಪಾತ್ರವನ್ನ ವಹಿಸಿದ್ದಂತಹ ದರ್ಶನ್ ಈಗ ಇನ್ಸ್ಟಾಗ್ರಾಮ್ ಅನ್ಫಾಲೋ ಜಗಳದಲ್ಲಿ ಏನಾದ್ರೂ ಮದರ್ ಇಂಡಿಯಾ ಅವರಿಗೆ ಕೈ ಕೊಟ್ರ ಅಥವಾ ಅವರ ಕೆಂಗಣ್ಣಿಗೆ ಗುರಿಯಾದ್ರ?
ಸುಮಲತಾ ರಾಜಕೀಯ ಕಾರ್ಯಕ್ರಮಕ್ಕೂ ಕೂಡ ದರ್ಶನ್ ಅವರು ಮುಂದೆ ಹೋಗ್ತಾ ಇದ್ರು. ರಾಜಕೀಯದಲ್ಲೂ ಕೂಡ ಸುಮಲತಾ ಅವರಿಗೆ ದರ್ಶನ್ ಬೆಂಬಲ ಕೂಡ ನೀಡ್ತಾ ಇದ್ರು. ಸುಮಲತಾ ದರ್ಶನ್ಗೆ ಅಂದ್ರೆ ಏನು ಅಂತಂದ್ರೆ ದೂರ ಮಾಡಿದ್ರು ಕೂಡ ಅವರಿಗೆ ನಷ್ಟ. ಯಾಕಂತಂದ್ರೆ ರಾಜಕೀಯವಾಗಿ ಅಥವಾ ಮುಂದೆ ಯಾವುದಾದ್ರೂ ಎಲೆಕ್ಷನ್ ನಲ್ಲಿ ನಿಂತ್ಕೊಳ್ತಾರೆ ಅಥವಾ ಅನ್ನುವಂತಹ ವಿಚಾರ ಆಗಿದ್ರು ಕೂಡ ಒಂದು ಸೆಲೆಬ್ರಿಟಿಗಳ ಒಂದು ತಾಕತ್ತು ಅಥವಾ ಅವ್ರು ಕೊಡುವಂತಹ ಒಂದಿಷ್ಟು ಬೆಂಬಲ ಎಲ್ರಿಗೂ ಕೂಡ ಅವಶ್ಯಕ. ಸೊ ಅದು ಕೂಡ ನಷ್ಟ ಆಗುತ್ತೆ. ಹಾಗಾದ್ರೆ ಸುಮಲತಾ ದರ್ಶನ್ರನ್ನ ನಾಮಕರಣಕ್ಕೆ ಕರೆದಿದ್ದಾರಾ ಇಲ್ವಾ, ಇದು ಈಗ ಗೊಂದಲದ ಒಂದು ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಎಸ್, ಸುಮಲತಾ ದರ್ಶನ್ ಅವರ ನಂಟು ನಾನೇನು ಹೇಳಬೇಕು ಅಂತ ಏನಿಲ್ಲ. ಯಾಕಂತಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸುಮಲತಾ ದರ್ಶನ್ ಅವರ ನಂಟು ಎಲ್ರಿಗೂ ಕೂಡ ಗೊತ್ತಿದೆ. ಅವರು ಹಿಂದಿನ ಸಲ ಎಲೆಕ್ಷನ್ನಲ್ಲಿ ನಿಂತ್ಕೊಂಡಾಗಲೂ ಕೂಡ ಅವರ ಜೊತೆಗೆ ಸಾಥ್ ಕೊಟ್ಟಿದ್ದಂತಹ ದರ್ಶನ್ ಈಗ ಮದರ್ ಇಂಡಿಯಾಗೆ ದರ್ಶನ್ ಬೇಡವಾಯ್ತಾ. ದರ್ಶನ್ ಅಭಿಮಾನಿಗಳು ಕೂಡ ಭಾರಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಲತಾ ಅಂಬರೀಷ್ ಅವರು ಏನಾದ್ರೂ ನಾಮಕರಣಕ್ಕೆ ಕರೆದಿಲ್ವಾ ಹಾಗಾದ್ರೆ ನಮ್ಮಣ್ಣ ದರ್ಶನ್ ಅವರನ್ನ ಅನ್ನುವಂಥದ್ದನ್ನ ಈಗ ಕಾದ್ ನೋಡ್ಬೇಕಾಗಿದೆ. ದರ್ಶನ್ ಅವ್ರನ್ನ ಕರೆದ್ರೆ ಅವ್ರು ಹೋಗ್ತಾರೆ, ಅಥವಾ ಕರೆದಿಲ್ಲ ಅನ್ನೋದಾದ್ರೆ ಅಭಿಮಾನಿಗಳಿಗೆ ಬೇಸರ ಆಗುವುದಂತೂ ಖಂಡಿತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.